ಹಾಯ್ ಫ್ರೆಂಡ್ಸ್, ಕನ್ನಡ ವಿಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ PDF ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಕನ್ನಡ ವಿಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಹಾಗೂ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಫ್ರೆಂಡ್ಸ್, ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ಇರುತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಕೂಡ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ಈ PDF ಫೈಲು ಸ್ಟೂಡೆಂಟ್ಸ್ಗಳಿಗೆ ಈಗ ಲಾಕ್ಡೌನು, ಆನ್ಲೈನ್ ಕ್ಲಾಸ್ ಇರುತ್ತೆ, ನೋಟ್ಸ್ಗಳು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅವರಿಗೆ ಹೆಂಗೆ PDF ಫೈಲ್ ಮಾಡಿ ನೋಟ್ಸ್ನ PDF ಫೈಲ್ ಮಾಡೋದು ಅಂತ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಫೋಟೋನ ಫೈಲ್ ಮಾಡೋದಿರುತ್ತೆ, PDF ಮಾಡೋದಿರುತ್ತೆ. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವ್ದು ಅಪ್ಲಿಕೇಶನು, ಹೆಂಗೆ ಡೌನ್ಲೋಡ್ ಮಾಡೋದು, ಪ್ರತಿಯೊಂದು ಸ್ಟೆಪ್ಪು ನಿಮಗೆ ಡೌನ್ಲೋಡಿಂದ ಹಿಡಿದು PDF ಫೈಲ್ ಮಾಡೋದ್ರ ಗಂಟನೂ ಮತ್ತು ಶೇರ್ ಮಾಡೋದ್ರ ಗಂಟನೂ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಕ್ಯಾಮ್ ಸ್ಕ್ಯಾನರ್ ಅಂತ, PDF ಕ್ರಿಯೇಟರ್ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇಲ್ಲಿ ಲೇಟೆಸ್ಟ್ ವರ್ಷನ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೀವು ಕಾಣಿಸ್ತಾ ಇದೆ ಗೊತ್ತಾ, ಲೇಟೆಸ್ಟ್ ವರ್ಷನ್ ಅಂತ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ನಾನೇನು ಡೌನ್ಲೋಡ್ ಮಾಡೋಕ್ಕೋಗಲ್ಲ. ಇರಲಿ, ಅದು ಇನ್ನೊಂದು ಸತಿ ಡೌನ್ಲೋಡ್ ಆಗ್ತಾಯಿದೆ. ನಾನು ಕ್ಯಾನ್ಸಲ್ನ ಮಾಡಿಕೊಂಡು ಇನ್ಸ್ಟಾಲ್ನ ಮಾಡ್ಕೊತೀನಿ. ಇನ್ಸ್ಟಾಲ್ ಗಂಟ ವೆಯ್ಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಕ್ರಿಯೇಟ್ ಮಾಡೋ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ಗಂಟ ನೋಡಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ದ ತಕ್ಷಣ ನೀವು ಓಪನ್ನ ಮಾಡ್ಕೋಬೇಕಾಗತ್ತೆ. ನೀವು ಓಪನ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಈ ರೀತಿ ಇರುತ್ತೆ. ನೀವು ಸ್ಲೈಡ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಸ್ಲೈಡ್ ಮಾಡಿಕೊಂಡು ಕಂಟಿನ್ಯೂ ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮೇಲೆ ಕ್ಯಾನ್ಸಲ್ ಕಾಣಿಸ್ತಿದೆಯಲ್ಲ, ಕ್ಯಾನ್ಸಲ್ನ ಮಾಡಿಕೊಂಡು ಯೂಸ್ ನೌ ಅಂತ ಇದೆ. ನೀವು ಸೈನ್ ಇನ್ನಾರ ಮಾಡ್ಕೊಳ್ಳಿ, ಇಲ್ಲ ರಿಜಿಸ್ಟರ್ ಆಗ್ಬೋದು. ನಾನು ಡೈರೆಕ್ಟು ಯೂಸ್ ನೌ ಅಂತ ಇದೆ. ಈಗ ನೀವು PDF ಫೈಲ್ನ ಮಾಡಬೇಕು. ಈಗ PDF ಫೈಲ್ ಮಾಡೋದಕ್ಕೆ ನೀವು ಡೈರೆಕ್ಟು ಇಲ್ಲಿ ನೋಡ್ತಾ ಇರ್ಬೋದು. ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಿ ಅಲೋನ ಕೊಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ಸ್ಟಾರ್ಟ್ ಡೆಮೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಡೆಮೋ ಅಂದರೆ ನೋಡಿ, ಇಲ್ಲಿ ನೀವು ಸುಮ್ಮನೆ ಒಂದು ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಅದೇ ಆಗುತ್ತೆ ಅಂತ ಇವರು ತಿಳಿಸಿದ್ದಾರೆ. ಈ ಥರ ಆಗುತ್ತೆ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇದೆ. ಈಗ ನೆಕ್ಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಡಿಲೀಟ್ನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟ್ ಫೋಟೋನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನೀಗ ಕ್ಲಿಕ್ ಮಾಡ್ಕೊತಾಯಿನಿ. ನೀವು ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೋಡಬೇಕಾಗುತ್ತೆ ಅದೇ ಪೇಜ್ ರೆಕಗ್ನೈಸ್ ಮಾಡಿಕೊಂಡು ಇಲ್ಲಿ ಎಡ್ಜ್ ನೀವು ಎಷ್ಟು ಬೇಕೋ ಅಷ್ಟು ಎಡ್ಜನ್ನ ತಗೊಳುತ್ತೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಸಖತ್ತಾಗಾಯಿತು. ಈಗ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಥರ ಪ್ರೆಸ್ ಇನ್ನೊಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಣ. ಇದೇ ಥರ ಫ್ರೆಂಡ್ಸ್, ನಾನೊಂದು 5-6 ಫೋಟೋ ತೆಕ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಒಂದು 5 ಫೋಟೋನ ನಾನು ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಓಕೆ, ಕ್ಲಿಕ್ ಆಯಿತು. ಈಗ ನೀವು ಏನು ಮಾಡಬೇಕಂದ್ರೆ ನೀವು ಎಷ್ಟಾರ ಮಾಡ್ಕೋಬೋದು. ಇಲ್ಲಿ ಟ್ಯಾಪ್ ಟು ಆ್ಯಡ್ ನ್ಯೂ ಪೇಜಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕೊಟ್ಕೊಂಡು ನೀವು 10, 20, 50 ಎಷ್ಟು ಪೇಜ್ ಬೇಕಾರೋ ನೀವು ಇದನ್ನು ಮಾಡ್ಬೋದು. ಎಷ್ಟು ಪೇಜ್ ಬೇಕಾರೋ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ PDF ಅಂತ ಇರುತ್ತೆ ಕಾಣಿಸ್ತಾ ಇರೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಮೂವ್ ವಾಟರ್ ಮಾರ್ಕ್ ಅಂತ ಇದೆ, ಬೇಡ ಅದಿದ್ದರೆ ನೀವು ಇದು ಕೇಳುತ್ತೆ. ನೆಕ್ಸ್ಟು ಇಲ್ಲಿ ನೀವು ರಿನೇಮ್ ಮಾಡೋದಿದ್ರೆ ಇಲ್ಲಿ ನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಹೆಸರು ಏನಾದರೂ ಕೊಡ್ಬೋದು. ನನ್ನ ಹೆಸರು ಈಗ ಸ್ಟ್ಯಾನ್ಲಿ. ಈಗ ನಿಮ್ಮ ರಿಜಿಸ್ಟರ್ ನಂಬರ್ ನಿಮಗೆ ಕಾಲೇಜಲ್ಲಿ ಏನು ಹೇಳಿರ್ತಾರೋ ಆ ಥರ ಕೂಡ ನೀವು ಮಾಡ್ಕೋಬೋದಿಲ್ಲ. ನಿಮಗೆ ಏನಾರ ನ್ಯೂಸ್ ಇದ್ದರೆ ಕೂಡ ಮಾಡ್ಕೋಬೋದು. ಈಗ ಶೇರ್ ಮಾಡಿಕೊಂಡು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕಾ, ಇಲ್ಲ ಗೂಗಲ್ ಮೀಟ್ ಕೂಡ ಗೂಗಲ್ ಮೀಟ್ ಇರುತ್ತೆ, ಗೂಗಲ್ ಕ್ಲಾಸ್ ರೂಮ್ ಇರುತ್ತೆ, ನೀವು ಅದ್ರಲ್ಲಿ ಕೂಡ ಸಬ್ಮಿಟ್ನ ಮಾಡ್ಬೋದು. ಓಕೆನಾ, ಇಷ್ಟೇ ನೀವು ಮಾಡಬೇಕಾಗಿರೋದು, ಏನಿಲ್ಲ. ನೆಕ್ಸ್ಟ್ PDF ಸೆಟ್ಟಿಂಗ್ ಅವೆಲ್ಲ ನೀವು ಮಾರ್ಜಿನ್ ಹಾಕೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು. ಜಸ್ಟ್ ಏನಿಲ್ಲ, ಈಗ ಸ್ಟ್ಯಾನ್ಲಿ ಅಂತ ಒಂದು ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಬರುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಪಾಸ್ವರ್ಡ್ ಕೂಡ ಇಡ್ಬೋದು ಇದರಲ್ಲ. ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಈಗ ಸೇವ್ ಟು
ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೇವ್ ಟು ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಇಮೇಜ್ಗಳು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ನೀವು PDF ಫೈಲ್ ಮಾಡಿ ಸೆಂಡ್ ಮಾಡೋದು ಈಸಿ. ಆ್ಯಪ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.